ಕೊಡಗು ಜಿಲ್ಲೆಯ ಕಾಫಿ ತೋಟಗಳನ್ನ ಈಗ ನೋಡೋದೇ ಚಂದ. ಎತ್ತ ನೋಡಿದರೂ ಬಿಳಿ ಬಣ್ಣದ ಕಾಫಿ ಹೂವು ಜನತೆಯನ್ನ ತನ್ನತ್ತ ಆಕರ್ಷಿಸ್ತಾ ಇದೆ. ಇತ್ತೀಚೆಗೆ ಸುರಿದಂತಹ ಮಳೆಯಿಂದಾಗಿ ಹೂಗಳು ಅರಳಿ ನಿಂತಿದ್ದು ಕಣ್ಮನ ಸೆಳೆಯುತ್ತಿವೆ. ಈ ಕುರಿತಾದ ವಿಶೇಷ ವರದಿ ನಿಮ್ಮ ಮುಂದೆ. ಕೊಡಗು ಜಿಲ್ಲೆಯಲ್ಲಿ ಈ ಬಾರಿ ಉತ್ತಮ ಮಳೆ. ಅರಳಿ ನಿಂತ ಕಾಫಿ ಹೂ, ಉತ್ತಮ ಫಸಲಿನ ನಿರೀಕ್ಷೆ. ಬಿಳಿ ಬಟ್ಟೆ ಹಾಸಿದಂತೆ ಕಾಣುತ್ತಿರುವ ಕಾಫಿ ತೋಟ, ಅರಳಿ ನಿಂತಿರುವ ಕಾಫಿ ಹೂವು, ಮೂಗಿಗೆ ಘಮಘಮಿಸುವ ಪರಿಮಳ. ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತಿರುವ ದೃಶ್ಯ. ವಾರದ ಹಿಂದೆ ಕೊಡಗು ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗಿದೆ. ಹೀಗಾಗಿ ಕಾಫಿ ಹೂ ಬಿಟ್ಟಿದ್ದು ಎಲ್ಲೆಲ್ಲೂ ಪರಿಮಳ ಸೂಸುತ್ತಿದೆ. ಬಿಳಿ ಬಣ್ಣದಿಂದ ಕಾಫಿ ತೋಟಗಳು ಕೈ ಬೀಸಿ ಕರೆಯುತ್ತಿವೆ. ಜಿಲ್ಲೆಯ ಯಾವ ಮೂಲೆಗೆ ಹೋದರೂ ಇದೇ ದೃಶ್ಯ ಗೋಚರಿಸುತ್ತಿದೆ. ಹಲವು ವರ್ಷಗಳಿಂದ ಮಾರ್ಚ್ ತಿಂಗಳಲ್ಲಿ ಮಳೆಯಾಗುತ್ತಿರಲಿಲ್ಲ. ಈ ಬಾರಿ ಉತ್ತಮ ಮಳೆಯಾದ ಪರಿಣಾಮ ಹೂಗಳು ಅರಳಿ ನಿಂತಿದ್ದು ಬೆಳೆಗಾರರು ಸಂತಸಗೊಂಡಿದ್ದಾರೆ. ಯುಗಾದಿಯ ಸಂಭ್ರಮದ ನಡುವೆ ನಮಗೆ ಅಕಾಲಿಕ ಮಳೆ ಬಂದದರಿಂದ ಕಾಫಿ ಹೂಗಳು ಹೂ ಬಿಟ್ಟಿರೋದ್ರಿಂದ ನಮಗೆ ಇವತ್ತು ಒಂದು ಉತ್ಸವದ ಒಂದು ಕಳೆ ಕಟ್ಟಿದೆ. ಇಲ್ಲಿ ಏನು ಹೊಸ ವರ್ಷವನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ. ಕಾಫಿ ಹೂ ನಮ್ಮನ್ನು ಇವತ್ತು ಹೊಸ ವರ್ಷದ ಸಂಭ್ರಮಕ್ಕೆ ನಮ್ಮನ್ನು ಕರೆಯುವಂತಹ ಒಂದು ಇದಾಗಿದೆ. ಈ ಬಾರಿ ಏನಾಗಿದೆ ಅಂದ್ರೆ ಒಳ್ಳೆ ಒಂದು ಹೂ ಬರುವ ಸಮಯದಲ್ಲಿ ಮಳೆ ನಮಗೆ ಯಾವ ಸಮಯಕ್ಕೆ ಬೇಕಾಗಿತ್ತು ಹಾಗೆ ನಮಗೆ ಮಳೆ ಸಿಂಚನವಾಗಿದೆ. ಇನ್ನು ಈ ಕಾಫಿ ಹೂ ಅರಳಬೇಕಾದರೆ 1 ಇಂಚು ಮಳೆ ಬೇಕಾಗುತ್ತದೆ. ಸಮಯಕ್ಕೆ ಸರಿಯಾಗಿ ಮಳೆಯಾಗದಿದ್ದಲ್ಲಿ ಕೆರೆಯಿಂದ ನೀರು ಕೊಡುವ ಮೂಲಕ ಹೂ ಬರುವಂತೆ ಮಾಡಲಾಗುತ್ತದೆ. ಆದರೆ ಈ ಬಾರಿ ಅವಧಿಗೆ ಸರಿಯಾಗಿ ಮಳೆ ಬಂದಿದ್ದು ಹೂಗಳು ನಳನಳಿಸುತ್ತಿವೆ. ಮಳೆಯಾಗಿ 1 ವಾರದಲ್ಲಿ ಕಾಫಿ ಹೂ ಅರಳುತ್ತದೆ. ಹೂವು ಅರಳಿದ ಬಳಿಕ 20 ದಿನದೊಳಗೆ ಮತ್ತೊಂದು ಮಳೆಯಾದರೆ ಉತ್ತಮ ಫಸಲು ಸಿಗುತ್ತದೆ. ಒಟ್ಟಿನಲ್ಲಿ ಈ ಬಾರಿ ಕೊಡಗು ಜಿಲ್ಲೆಯಲ್ಲಿ ಸುರಿದ ಮಳೆ ಕಾಫಿ ಬೆಳೆಗಾರರಲ್ಲಿ ಸಂತಸ ತಂದಿದೆ. ಖರ್ಚು ಕಡಿಮೆ ಮಾಡಿದೆ. ಜೊತೆಗೆ ಮುಂದಿನ ವರ್ಷಕ್ಕೆ ಉತ್ತಮ ಫಸಲು ಬರುವ ನಿರೀಕ್ಷೆ ಹೆಚ್ಚಾಗಿದೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಕಾಫಿ ತೋಟಗಳನ್ನ ಈಗ ನೋಡೋದೇ ಚಂದ. ಎತ್ತ ನೋಡಿದರೂ ಬಿಳಿ ಬಣ್ಣದ ಕಾಫಿ ಹೂವು ಜನತೆಯನ್ನ ತನ್ನತ್ತ ಆಕರ್ಷಿಸ್ತಾ ಇದೆ. ಇತ್ತೀಚೆಗೆ ಸುರಿದಂತಹ ಮಳೆಯಿಂದಾಗಿ ಹೂಗಳು ಅರಳಿ ನಿಂತಿದ್ದು ಕಣ್ಮನ ಸೆಳೆಯುತ್ತಿವೆ. ಈ ಕುರಿತಾದ ವಿಶೇಷ ವರದಿ ನಿಮ್ಮ ಮುಂದೆ. ಕೊಡಗು ಜಿಲ್ಲೆಯಲ್ಲಿ ಈ ಬಾರಿ ಉತ್ತಮ ಮಳೆ. ಅರಳಿ ನಿಂತ ಕಾಫಿ ಹೂ, ಉತ್ತಮ ಫಸಲಿನ ನಿರೀಕ್ಷೆ. ಬಿಳಿ ಬಟ್ಟೆ ಹಾಸಿದಂತೆ ಕಾಣುತ್ತಿರುವ ಕಾಫಿ ತೋಟ, ಅರಳಿ ನಿಂತಿರುವ ಕಾಫಿ ಹೂವು, ಮೂಗಿಗೆ ಘಮಘಮಿಸುವ ಪರಿಮಳ. ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತಿರುವ ದೃಶ್ಯ. ವಾರದ ಹಿಂದೆ ಕೊಡಗು ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗಿದೆ. ಹೀಗಾಗಿ ಕಾಫಿ ಹೂ ಬಿಟ್ಟಿದ್ದು ಎಲ್ಲೆಲ್ಲೂ ಪರಿಮಳ ಸೂಸುತ್ತಿದೆ. ಬಿಳಿ ಬಣ್ಣದಿಂದ ಕಾಫಿ ತೋಟಗಳು ಕೈ ಬೀಸಿ ಕರೆಯುತ್ತಿವೆ. ಜಿಲ್ಲೆಯ ಯಾವ ಮೂಲೆಗೆ ಹೋದರೂ ಇದೇ ದೃಶ್ಯ ಗೋಚರಿಸುತ್ತಿದೆ. ಹಲವು ವರ್ಷಗಳಿಂದ ಮಾರ್ಚ್ ತಿಂಗಳಲ್ಲಿ ಮಳೆಯಾಗುತ್ತಿರಲಿಲ್ಲ. ಈ ಬಾರಿ ಉತ್ತಮ ಮಳೆಯಾದ ಪರಿಣಾಮ ಹೂಗಳು ಅರಳಿ ನಿಂತಿದ್ದು ಬೆಳೆಗಾರರು ಸಂತಸಗೊಂಡಿದ್ದಾರೆ. ಯುಗಾದಿಯ ಸಂಭ್ರಮದ ನಡುವೆ ನಮಗೆ ಅಕಾಲಿಕ ಮಳೆ ಬಂದದರಿಂದ ಕಾಫಿ ಹೂಗಳು ಹೂ ಬಿಟ್ಟಿರೋದ್ರಿಂದ
ನಮಗೆ ಇವತ್ತು ಒಂದು ಉತ್ಸವದ ಒಂದು ಕಳೆ ಕಟ್ಟಿದೆ. ಇಲ್ಲಿ ಏನು ಹೊಸ ವರ್ಷವನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ. ಕಾಫಿ ಹೂವು ನಮ್ಮನ್ನು ಇವತ್ತು ಹೊಸ ವರ್ಷದ ಸಂಭ್ರಮಕ್ಕೆ ನಮ್ಮನ್ನು ಕರೆಯುವಂತ ಒಂದು ಇದಾಗಿದೆ. ಈ ಬಾರಿ ಏನಾಗಿದೆ ಅಂದ್ರೆ ಒಳ್ಳೆ ಒಂದು ಹೂ ಬರುವ ಸಮಯದಲ್ಲಿ ಮಳೆ ನಮಗೆ ಯಾವ ಸಮಯಕ್ಕೆ ಬೇಕಾಗಿತ್ತು ಹಾಗೆ ನಮಗೆ ಮಳೆ ಸಿಂಚನವಾಗಿದೆ. ಇನ್ನು ಈ ಕಾಫಿ ಹೂ ಅರಳಬೇಕಾದರೆ 1 ಇಂಚು ಮಳೆ ಬೇಕಾಗುತ್ತದೆ. ಸಮಯಕ್ಕೆ ಸರಿಯಾಗಿ ಮಳೆಯಾಗದಿದ್ದಲ್ಲಿ ಕೆರೆಯಿಂದ ನೀರು ಕೊಡುವ ಮೂಲಕ ಹೂ ಬರುವಂತೆ ಮಾಡಲಾಗುತ್ತದೆ. ಆದರೆ ಈ ಬಾರಿ ಅವಧಿಗೆ ಸರಿಯಾಗಿ ಮಳೆ ಬಂದಿದ್ದು ಹೂಗಳು ನಳನಳಿಸುತ್ತಿವೆ. ಮಳೆಯಾಗಿ 1 ವಾರದಲ್ಲಿ ಕಾಫಿ ಹೂ ಅರಳುತ್ತದೆ. ಹೂವು ಅರಳಿದ ಬಳಿಕ 20 ದಿನದೊಳಗೆ ಮತ್ತೊಂದು ಮಳೆಯಾದರೆ ಉತ್ತಮ ಫಸಲು ಸಿಗುತ್ತದೆ. ಒಟ್ಟಿನಲ್ಲಿ ಈ ಬಾರಿ ಕೊಡಗು ಜಿಲ್ಲೆಯಲ್ಲಿ ಸುರಿದ ಮಳೆ ಕಾಫಿ ಬೆಳೆಗಾರರಲ್ಲಿ ಸಂತಸ ತಂದಿದೆ. ಖರ್ಚು ಕಡಿಮೆ ಮಾಡಿದೆ. ಜೊತೆಗೆ ಮುಂದಿನ ವರ್ಷಕ್ಕೆ ಉತ್ತಮ ಫಸಲು ಬರುವ ನಿರೀಕ್ಷೆ ಹೆಚ್ಚಾಗಿದೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಕಾಫಿ ತೋಟಗಳನ್ನ ಈಗ ನೋಡೋದೇ ಚಂದ. ಎತ್ತ ನೋಡಿದರೂ ಬಿಳಿ ಬಣ್ಣದ ಕಾಫಿ ಹೂವು ಜನತೆಯನ್ನ ತನ್ನತ್ತ ಆಕರ್ಷಿಸ್ತಾ ಇದೆ. ಇತ್ತೀಚೆಗೆ ಸುರಿದಂತಹ ಮಳೆಯಿಂದಾಗಿ ಹೂಗಳು ಅರಳಿ ನಿಂತಿದ್ದು ಕಣ್ಮನ ಸೆಳೆಯುತ್ತಿವೆ. ಈ ಕುರಿತಾದ ವಿಶೇಷ ವರದಿ ನಿಮ್ಮ ಮುಂದೆ. ಕೊಡಗು ಜಿಲ್ಲೆಯಲ್ಲಿ ಈ ಬಾರಿ ಉತ್ತಮ ಮಳೆ. ಅರಳಿ ನಿಂತ ಕಾಫಿ ಹೂ, ಉತ್ತಮ ಫಸಲಿನ ನಿರೀಕ್ಷೆ. ಬಿಳಿ ಬಟ್ಟೆ ಹಾಸಿದಂತೆ ಕಾಣುತ್ತಿರುವ ಕಾಫಿ ತೋಟ, ಅರಳಿ ನಿಂತಿರುವ ಕಾಫಿ ಹೂವು, ಮೂಗಿಗೆ ಘಮಘಮಿಸುವ ಪರಿಮಳ. ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತಿರುವ ದೃಶ್ಯ. ವಾರದ ಹಿಂದೆ ಕೊಡಗು ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗಿದೆ. ಹೀಗಾಗಿ ಕಾಫಿ ಹೂ ಬಿಟ್ಟಿದ್ದು ಎಲ್ಲೆಲ್ಲೂ ಪರಿಮಳ ಸೂಸುತ್ತಿದೆ. ಬಿಳಿ ಬಣ್ಣದಿಂದ ಕಾಫಿ ತೋಟಗಳು ಕೈ ಬೀಸಿ ಕರೆಯುತ್ತಿವೆ. ಜಿಲ್ಲೆಯ ಯಾವ ಮೂಲೆಗೆ ಹೋದರೂ ಇದೇ ದೃಶ್ಯ ಗೋಚರಿಸುತ್ತಿದೆ. ಹಲವು ವರ್ಷಗಳಿಂದ ಮಾರ್ಚ್ ತಿಂಗಳಲ್ಲಿ ಮಳೆಯಾಗುತ್ತಿರಲಿಲ್ಲ. ಈ ಬಾರಿ ಉತ್ತಮ ಮಳೆಯಾದ ಪರಿಣಾಮ ಹೂಗಳು ಅರಳಿ ನಿಂತಿದ್ದು ಬೆಳೆಗಾರರು ಸಂತಸಗೊಂಡಿದ್ದಾರೆ. ಯುಗಾದಿಯ ಸಂಭ್ರಮದ ನಡುವೆ ನಮಗೆ ಅಕಾಲಿಕ ಮಳೆ ಬಂದದರಿಂದ ಕಾಫಿ ಹೂಗಳು ಹೂ ಬಿಟ್ಟಿರೋದ್ರಿಂದ ನಮಗೆ ಇವತ್ತು ಒಂದು ಉತ್ಸವದ ಒಂದು ಕಳೆ ಕಟ್ಟಿದೆ. ಇಲ್ಲಿ ಏನು ಹೊಸ ವರ್ಷವನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ. ಕಾಫಿ ಹೂ ನಮ್ಮನ್ನು ಇವತ್ತು ಹೊಸ ವರ್ಷದ ಸಂಭ್ರಮಕ್ಕೆ ನಮ್ಮನ್ನು ಕರೆಯುವಂತ ಒಂದು ಇದಾಗಿದೆ. ಈ ಬಾರಿ ಏನಾಗಿದೆ ಅಂದ್ರೆ ಒಳ್ಳೆ ಒಂದು ಹೂ ಬರುವ ಸಮಯದಲ್ಲಿ ಮಳೆ ನಮಗೆ ಯಾವ ಸಮಯಕ್ಕೆ ಬೇಕಾಗಿತ್ತು ಹಾಗೆ ನಮಗೆ ಮಳೆ ಸಿಂಚನವಾಗಿದೆ. ಇನ್ನು ಈ ಕಾಫಿ ಹೂ ಅರಳಬೇಕಾದರೆ 1 ಇಂಚು ಮಳೆ ಬೇಕಾಗುತ್ತದೆ. ಸಮಯಕ್ಕೆ ಸರಿಯಾಗಿ ಮಳೆಯಾಗದಿದ್ದಲ್ಲಿ ಕೆರೆಯಿಂದ ನೀರು ಕೊಡುವ ಮೂಲಕ ಹೂ ಬರುವಂತೆ ಮಾಡಲಾಗುತ್ತದೆ. ಆದರೆ ಈ ಬಾರಿ ಅವಧಿಗೆ ಸರಿಯಾಗಿ ಮಳೆ ಬಂದಿದ್ದು ಹೂಗಳು ನಳನಳಿಸುತ್ತಿವೆ. ಮಳೆಯಾಗಿ 1 ವಾರದಲ್ಲಿ ಕಾಫಿ ಹೂ ಅರಳುತ್ತದೆ. ಹೂವು ಅರಳಿದ ಬಳಿಕ 20 ದಿನದೊಳಗೆ ಮತ್ತೊಂದು ಮಳೆಯಾದರೆ ಉತ್ತಮ ಫಸಲು ಸಿಗುತ್ತದೆ. ಒಟ್ಟಿನಲ್ಲಿ ಈ ಬಾರಿ ಕೊಡಗು ಜಿಲ್ಲೆಯಲ್ಲಿ ಸುರಿದ ಮಳೆ ಕಾಫಿ ಬೆಳೆಗಾರರಲ್ಲಿ ಸಂತಸ ತಂದಿದೆ. ಖರ್ಚು ಕಡಿಮೆ ಮಾಡಿದೆ. ಜೊತೆಗೆ ಮುಂದಿನ ವರ್ಷಕ್ಕೆ ಉತ್ತಮ ಫಸಲು ಬರುವ ನಿರೀಕ್ಷೆ ಹೆಚ್ಚಾಗಿದೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.